ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಯುಗಾದಿ ಹಬ್ಬದ ದಿನ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇವತ್ತು ನಾನು ಡೇ ಫುಲ್ಲು ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಶೂಟ್ ಮಾಡಿ ಹಾಕ್ತೀನಿ. ವೀಡಿಯೋಸ್ ಮಾಡೋಕ್ಕೆ ಆಗಿಲ್ಲ, ಸ್ವಲ್ಪ ಟೈಮ್ ಇಲ್ಲ. ಅದಕ್ಕೆ ಇವತ್ತು ರಜೆ ಇತ್ತಲ್ಲ, ಅದಕ್ಕೆ ಬೇಗನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಎದು ಕಾರ್ತಿನ ಮಲಗಿದ್ದಾರೆ. ನಾನು ಸ್ನಾನ ಆಯಿತು, ಪೂಜೆ ಮಾಡಬೇಕು ಇವಾಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ಆ್ಯಂಡ್ ಎಲ್ಲರೂ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾವಾಗಲೂ ಖುಷಿಯಾಗಿರಿ, ಅದೇ ಇಂಪಾರ್ಟೆಂಟ್. ಆ್ಯಂಡ್ ನನಗೂ ಸ್ವಲ್ಪ ಗಂಟಲು ಕಟ್ಕೊಬಿಟ್ಟಿದೆ, ಅದಕ್ಕೆ ವಾಯ್ಸ್ ಸ್ವಲ್ಪ ಒಂಥರ ಅನಿಸ್ತಾ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು. ಸಿಂಪಲ್ ಸ್ಯಾರಿ, ರೆಡಿಮೇಡ್ ಬ್ಲೌಸ್ ಇತ್ತು, ಅದಕ್ಕೆ ಒಂದು ಸಿಂಪಲ್ ಸ್ಯಾರಿ ತರಿಸಿದ್ದೆ ಮೀಶೋದಲ್ಲೇ. ಅದೇ ವೇರ್ ಮಾಡಿದ್ದೀನಿ, ಎಲ್ಲೋ ಹೋಗ್ತಾ ಇರಲಿಲ್ಲ, ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಟಿಫನ್ ಮಾಡೋದಕ್ಕೆ ಹೋಗಬೇಕು. ನೋಡ್ತೀನಿ ಏನು ಮಾಡ್ತಾಯಿದ್ದಾರೆ ಅಂತ. ಇಡ್ಲಿ ಗುನ್ನಿ ಹಾಕಿದ್ರು, ಆಲ್ರೆಡಿ ರೆಡಿ ಮಾಡ್ತಾ ಇರ್ಬೋದೇನೋ. ಇವಾಗ ಹೋಗಿ ನಾನು ನೋಡ್ತೀನಿ, ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ನಮಸ್ತೆ ಮಾಡ್ಕೋಕಂದಮ್ಮ. ಎದೆ ಬಟ್ಟೆ, ಅದು ಸಿಲ್ಕ ಅಲ್ಲ, ಬಟ್ಟೆ. ಹೋಗಿ ಅಡ್ಬಿಟ್ಕೋಬೇಕು. ಓಕೆ, ಸ್ವಾಮಿ ಮಾಡ್ಕೊ, ಕೈ ಮುಕ್ಕೋ, ಅಡ್ಬಿಟ್ಕೊ ಮಾಮಿಗೆ. ಕರೆಂಟ್ ಬಂದ್ಬಿಡ್ತು ಕಂದಮ್ಮ. ದೇವಸ್ಥಾನದಲ್ಲಿ ಮಂಗಳಾರತಿ ಎಲ್ಲ ಆಯಿತು. ಇವಾಗ ಸ್ವಲ್ಪ ಹೊತ್ತು ಕೂತಿ ಹೋಗಬೇಕು ಟಿಫನ್ ತಿನ್ನೋದಕ್ಕೆ. ಯುಗಾದಿ ಹಬ್ಬದ ದಿನ ಅಷ್ಟೇ ಲಾಗ್ ಕಂಟಿನ್ಯೂ ಮಾಡ್ಕೊಳಕ್ಕಾಗಿಲ್ಲ. ನಾಳೆ ಇವತ್ತು ಫ್ರೈಡೇ, ನಾವೆಲ್ಲ ಟ್ರಿಪ್ ಹೋಗ್ತಾಯಿದ್ದೀವಿ, ಟೂರ್ ಹೋಗ್ತಾಯಿದ್ದೀವಿ 4 ಡೇಸ್ಗೆ. ಧರ್ಮಸ್ಥಳ, ಸುಬ್ರಹ್ಮಣ್ಯ ಆ ಕಡೆ. ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೈಟ್ ಹೊರಡ್ತೀವಿ, ಇನ್ನೇನೋ ಟಿ ಬರುತ್ತೆ. 9 ಗಂಟೆ ಆಗಿದೆ. ಫುಲ್ಲು ಶೆಕೆ. ಆಫೀಸಿಂದ ಬಂದು ಬೇಗ ರೆಡಿಯಾಗಿ ಟಯರ್ಡ್ ಆಗಿದೆ. ಇವಾಗ ಹೊರಡಬೇಕು. ನಮ್ಮ ಕನು ಬಾಯ್ ಹೆಂಗೆ ಕೂತಿದ್ದಾನೆ. ಆಯ್ಕಂದ ಆಯ್ ಮಾಡೋ. ಎದ್ದು ಆಚೆ ಇದ್ದಾನೆ. ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಹೋಗೋದಷ್ಟೇ ಬ್ಯಾಲೆನ್ಸ್. ಇಲ್ಲಿ ಇವರೆಲ್ಲ ಕೂತಿದ್ದಾರೆ. ಬಾನು ಅತ್ತೆ ಕರೀತಾಯ್ತು. ಯಾರು ಬಾನು? ಎದು ಎಲ್ಲೋಯ್ತಿದ್ದೀವಿ ಈಗ ನಾವು? ಹುವಿಯೂರು. ಯಾಕೆ ಬೇಡ ಅಣ್ಣ? ಅಣ್ಣ ಬೇಕೋ ಬೇಡವಾ? ಬೇಡ ನಮ್ದಾಯ್ತು. ಟಿಟಿನ ಅದು ಕಾರು. ಅದೇನು ತಿಂತಾ ಇಲ್ವಲ್ಲ, ಅದಕ್ಕೆ ಇನ್ನೊಸಿ ಸಿರಪ್ ಹಾಕ್ಬಿಡೋದ? ಏಯ್ ನೀನು ಹೋಗ್ಬೇಡ ಬಾ. ಚಿನ್ನಮ್ಮ ದೋಸೆ
ಆ್ಯಂಡ್ ಟಿ ಟಿನೂ ಬಂತು. ಆಲ್ಮೋಸ್ಟ್ ನಾವು ಹೊರಟಿದ್ದು 9:30 ಆಗಿತ್ತು. 8:30ಗೆ ಟಿ ಟಿ ಬರೋಕ್ಕೆ ಹೇಳಿದ್ವಿ. ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲೆಲ್ಲ ಪ್ಯಾಕ್ ಆಗಿರೋದನ್ನು ಇಟ್ಟು ಕರ್ಕೊಂಡು ಹೋಗೋಷ್ಟರಲ್ಲಿ ಅಷ್ಟು 9:30 ಆಯಿತು. ಆ್ಯಂಡ್ ಯಾರ್ಯಾರು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಹೋಗಿದ್ದು, ಜಾಸ್ತಿ ಯಾರೂ ಹೋಗಲಿಲ್ಲ. ಆ್ಯಂಡ್ ಟ್ರಿಪ್ಪೆಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಂಗೆ ಸ್ವಲ್ಪ ಗಂಟಲು ಕಿಚ್ ಅಂತ ಇದೆ. ಇವಾಗ ರಿಟರ್ನ್ ಆದ್ವಲ್ವ, ಟ್ರಿಪ್ ಎಂಜಾಯ್ಮೆಂಟ್ ಎಲ್ಲ ಆಯಿತು. ಆದರೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇಲ್ಲ, ಏನಕ್ಕೆ ಅಂದರೆ ವಿಡಿಯೋ ಲಾಂಗ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೆಲ್ಲ ಅಟ್ಯಾಚ್ ಮಾಡ್ತೀನಿ. ಪ್ಲೀಸ್ ನೋಡೋದನ್ನ ಮರಿಬೇಡಿ. ಆ್ಯಂಡ್ ಯುಗಾದಿ ಹಬ್ಬದ್ದು ಜಾಸ್ತಿ ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಕ್ಕ ಎಲ್ಲ ಬಂದಿದ್ದರು ಇನ್ವಿಟೇಷನ್ ಕೊಡೋದಕ್ಕೆ, ಅದರಲ್ಲೇ ಟೈಮ್ ಹೋಯಿತು. ಆ್ಯಂಡ್ ನಾನು ಲಗೇಜ್ ಪ್ಯಾಕ್ ಮಾಡ್ಕೋಬೇಕಿತ್ತು, ಅಥವಾ ನಾಳೆನೇ ಟ್ರಿಪ್ ಹೋಗಬೇಕಿತ್ತು, ಆಫೀಸ್ ಹೋಗಬೇಕಿತ್ತು, ಎಲ್ಲ ಬ್ಯುಸಿಲಿ. ಹಾಗೆ ಯುಗಾದಿ ಹಬ್ಬದ ಲಾಗ್ನ ಜಾಸ್ತಿ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಕುಕ್ಕಿಂಗೆಲ್ಲ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ, ಎಲ್ಲ ಗಡಿಬಿಡಿನೇ ಆಗೋಯಿತು. ಅದಕ್ಕೆ ಆದಷ್ಟು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಟ್ರಿಪ್ದು ವಿಡಿಯೋಸ್ ಬರುತ್ತೆ, ಅದನ್ನ ನೋಡೋದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಥರ ಪೀಪಲ್ಸ್ ಇರ್ತಾರೆ. ಒಬ್ರಿಗೆ ಟ್ರಿಪ್ ಹೋಗೋದು, ಎಂಜಾಯ್ ಮಾಡೋದು ಅಂದರೆ ತುಂಬ ಇಷ್ಟ ಇರುತ್ತೆ. ಇನ್ನೊಬ್ರಿಗೆ ಟ್ರಿಪ್ ಅಂದರೆ ಇಷ್ಟ ಇರಲ್ಲ. ಟ್ರಾವೆಲಿಂಗ್ ಯಾರು ಮಾಡ್ತಾರಪ್ಪ, ಆರಾಮಾಗಿರೋಣ ಅನಿಸುತ್ತೆ. ನೀವು ಯಾವ ಥರ ಪರ್ಸನ್ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಾನಂತೂ ಫುಲ್ ಟ್ರಾವೆಲಿಂಗ್ ಗರ್ಲ್. ನನಗೆ ಟ್ರಾವೆಲಿಂಗ್ ಮಾಡೋದು, ಹೊರಗಡೆ ಹೋಗೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಫುಡ್ಡಿನೂ ಕೂಡ ನಂಗೆ ಫುಡ್ಡು ಅಂದರೆ ತುಂಬ ಇಷ್ಟ, ಅದರಲ್ಲೂ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾವು ಪೂಜೆ ಎಲ್ಲ ಮುಗಿಸಿ ಟ್ರಿಪ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗೆ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.